ಭೀಮ್ ಆರ್ಮಿ ಸಂಘಟನೆ ನೂತನ ಹುಮ್ನಾಬಾದ್ ತಾಲೂಕು ಘಟಕಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಭೀಮ್ ಆರ್ಮಿ ಏಕತಾ ಮಿಷನ್ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷರ ನೂತನ ನೇಮಕಾತಿ ಹಾಗೂ ಅಭಿನಂದನಾ ಸಮಾವೇಶ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಹುಮ್ನಾಬಾದ್ ಐಬಿಯಿಂದ ಮುಖ್ಯ ರಸ್ತೆಯ ಮೂಲಕ ಪಟ್ಟಣದಲ್ಲಿ ಫಜಲ್ ಫಂಕ್ಷನ್ ಹಾಲ್ಗೆ ತೆರಳಿ ಬುದ್ಧ ಅಂಬೇಡ್ಕರ್ ಹಾಗೂ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಆರಂಭ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಿಂದೆ ತಾಲೂಕು ಅಧ್ಯಕ್ಷರಾಗಿದ್ದ ಅನಿಲ್ ದೊಡ್ಡಿಯವರಿಗೆ ಬೀದರ್ ಜಿಲ್ಲಾ ಸಂಘಟನಾ ಸಚಿವರಾಗಿ ನೇಮಕ ಮಾಡಲಾಯಿತು ಹಾಗೂ ಮನೋಜ್ ಜಾನ್ವೀರ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ, ಶೇಖ್ ಫಿರ್ದೋಸ್ ರವರನ್ನು ನೂತನ ತಾಲೂಕು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಮರೀಶ್ ಕುದುರೆ, ಉಪಾಧ್ಯಕ್ಷ ಗೌತಮ್ ಬಗದಲ್ಕರ್, ಬಾಬಾ ಪಟೇಲ್, ಲಕ್ಷ್ಮೀ ಪುತ್ರ ಮಾಳಿಗೆ, ಶಶಿ ಡಾಂಗೆ, ಸೋಮು ಡಾಂಗೆ, ಅಕ್ಷಯ್ ಪವಿತ್ರ, ಸತೀಶ್ ರತ್ನಾಕರ್, ಗೌಸುದ್ದೀನ್, ಯುವರಾಜ್ ಹೈವಳಿ, ಪಿಂಟು ಕಾಂಬ್ಳೆ, ಮನೋಜ್ ಕೇಡೆ, ಮಲ್ಲು ಮೇತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಕಾನೂನು ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು. ಜೈ ಭೀಮ್ ಆರ್ಮಿ. ಇಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಭೀಮ್ ಆರ್ಮಿ ನೇಮಕಾತಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ ಮನೋಜ್ ಕುಮಾರ್ ಜಾನ್ವೀರ್ ಮತ್ತು ತಾಲೂಕು ಉಪಾಧ್ಯಕ್ಷರನ್ನಾಗಿ ಶೇಖ್ ಫಿರ್ದೋಸ್ ಮತ್ತು ನಮ್ಮ ಜಿಲ್ಲಾ ಸಂಘಟನಾ ಸಚಿವರಾಗಿ ಅನಿಲ್ ಕುಮಾರ್ ದೊಡ್ಡಿ ಅವರನ್ನು ನೇಮಕ ಮಾಡಲಾಯಿತು. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯ ನಡೆಸಲಾಯಿತು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಜಿಲ್ಲಾ ವತಿಯಿಂದ ಜೈ ಭೀಮ್ ಆರ್ಮಿ ಧನ್ಯವಾದಗಳು ಹೇಳ್ತೇನೆ. ಇಲ್ಲಿವರೆಗೆ ಹುಮ್ನಾಬಾದ್ ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಅನಿಲ್ ದೊಡ್ಡಿ ಅವರು ಸರಿಯಾಗಿ ಒಳ್ಳೆ ರೀತಿಯಿಂದ ನಡೆಸ್ಕೊಟ್ಟಿದ್ರು. ಇವಾಗ ಅದೇ ಜವಾಬ್ದಾರಿ ನಮ್ಮ ತಾಲೂಕಾ ಅಧ್ಯಕ್ಷರನ್ನಾಗಿ ಮನೋಜ್ ಕುಮಾರ್ ಅವರನ್ನು ಒಪ್ಪಿಸಿದ್ದೀವಿ. ಅವರು ಮುಂದೆ ಅದಕ್ಕಿಂತ ಒಳ್ಳೆಯ ರೀತಿಯಿಂದ ಮಾಡ್ತಾರೆಂಬ ಒಂದು ನಂಬಿಕೆಯಿಂದ ಅವರಿಗೆ ನಾವು ಸಂಘಟನೆಯನ್ನು ಒಪ್ಪಿಸಿದ್ದೀವಿ. ಅವರು ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ ಜಿಲ್ಲಾ ಕಮಿಟಿಯಿಂದ ಅವರನ್ನು ವಿನಂತಿಸಿ ಅವರನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಒಂದು ಸಂಘಟನೆಯೂ ನಾವು ಮಿಸ್ ಮಾಡಿಲ್ಲ. ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಭೀಮ್ ಆರ್ಮಿ ಇರುತ್ತೆ. ಅಲ್ಲಿ ಭೀಮ್ ಆರ್ಮಿ ಇರೋಲ್ಲ ಎಂಬ ಶಬ್ದನೇ ಇಲ್ಲ. ಎಲ್ಲೂ ಯಾವ ಘಟನೆ ಆದರೂ ಫಸ್ಟ್ ಭೀಮ್ ಆರ್ಮಿದವ್ರು ಕಾಲ್ ಬರ್ತದೆ. ಆಮೇಲೆ ವಿವಿಧ ಬೇರೆ ಬೇರೆ ಸಂಘಟನೆಗಳು ಬರ್ತದಿಲ್ಲೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಮಗಂತೂ ಮೊದಲು ನಾವೇ ಹೋಗ್ತೀವಿ. ಅಲ್ಲಿ ಯಾವುದೇ ಘಟನೆ ಆಗಲಿ, ಯಾವುದೇ ಅನ್ಯಾಯ ಆಗಲಿ, ಯಾವುದೇ ಮೇಲೆ ಅತ್ಯಾಚಾರ ಆಗಲಿ, ಬಾಬಾ ಸಾಹೇಬ್ರ ಅವಮಾನ ಆಗಲಿ, ಏನೇ ಆಗಲಿ, ಬಟ್ ಮೊದಲು ಹೋಗೋದೇ ಭೀಮ್ ಆರ್ಮಿ. ಅವರಿಗೆ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಪ್ಪ ಅಂದರೆ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನೂತನ ತಾಲೂಕಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಒಂದು ನೇಮಕಾತಿಯ ಕುರಿತು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಆದರೆ ನಾನು ಸುಮಾರು 2017ರಿಂದ 2025ರವರೆಗೆ ಏನು ನನಗೆ ಸಂಘಟನೆ ಕಾರ್ಯ ರೂಪಕ್ಕೆ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹುಮ್ನಾಬಾದ್ ಮಹಾಜನತೆಗೆ ಮತ್ತು ಎಲ್ಲ ಸಮಾಜದ ಮುಖಂಡರಿಗೆ, ಹಿರಿಯರಿಗೂ ವಂದಿಸಿ, ನನಗೆ ಯಾಕಂದರೆ ಇವತ್ತು ತಾಲೂಕಾ ಅಧ್ಯಕ್ಷ ಸ್ಥಾನದಿಂದ ಜಿಲ್ಲಾ ಕಾರ್ಯ ಸಚಿವನಾಗಿ ನನಗೆ ನೇಮಕಾತಿ ಮಾಡಿದ್ದಾರೆ ಜಿಲ್ಲಾ ಅಧ್ಯಕ್ಷರು. ನನ್ನ ಸ್ಥಳದಲ್ಲಿ, ನನ್ನ ಜಾಗದಲ್ಲಿ ತಾಲೂಕಾ ಅಧ್ಯಕ್ಷನಾಗಿ ನೇಮಕಾತಿಯಾಗಿರ್ತಕ್ಕಂಥ ಮನೋಜ್ ಕುಮಾರ್ ಜಾನ್ವೀರ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಖ್ ಫಿರ್ದೋಸ್ ಅವರು ಈ ಒಂದು ಸ್ಥಾನವನ್ನು ಒಳ್ಳೆಯ ರೀತಿಯಿಂದ ಅಲಂಕರಿಸ್ಕೊಂಡು ಮತ್ತು ಆಗು ಹೋಗುಗಳನ್ನು ವಿರುದ್ಧವಾಗಿ ಹೋರಾಟ ಮಾಡಬೇಕಂತೇಳಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಇವತ್ತು ವಿಶೇಷವಾಗಿ ನೂತನ ಜಿಲ್ಲಾ ಸಂಘಟನಾ ಸಚಿವನಾಗಿ ಅವರಿಗೆ ನಾನು ಇವತ್ತು ಮನವಿ ಮಾಡ್ತೇನೆ ಅಂಥೇಳಿ. ನನ್ನ ಹೆಸರು ಅನಿಲ್ ದೊಡ್ಡಿ, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಜಿಲ್ಲಾ ಸಂಘಟನಾ ಸಚಿವ. ಧನ್ಯವಾದ ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.
ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.